Hello, welcome back to my channel Technical Engineering. Please subscribe to my channel. So ಅಡ್ವಾಂಟೇಜಸ್ ಏನಪ್ಪ ಈ ಚಾನಲ್ದು ಅಂದರೆ ಫಸ್ಟು ಟೀಚ್ ಮಾಡೋದು ಒಂದು ಫನ್ನಿ ರೀತಿ, ಒಂದು ನೆನ್ಪಿಟ್ಕೊಳ್ಳೋ ರೀತಿಯಲ್ಲಿ. ಆಮೇಲೆ ನಮಗೆ ಇಂಜಿನಿಯರಿಂಗಲ್ಲಿ ಏನು ಒಂದು ಮ್ಯಾಕ್ಸಿಮಮ್ ಅಂದರೆ 8 to 9 CGPA ಆದರೂ ಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ಎಷ್ಟು ಮಾರ್ಕ್ಸ್ ಬೇಕು? ನಮಗೆ 85 ಮಿನಿಮಮ್ ಅಷ್ಟಾದರೂ ಬೇಕು, ರೈಟ್? 85 ಆದರೂ ಮಾರ್ಕ್ಸ್ ಬೇಕು. ಸೊ 2 ತಾಸಲ್ಲಿ ಓದಿ 85 ತೆಗೆಯೋದು ಹೇಗೆ, ಅದಕ್ಕೆ ಹೆಲ್ಪ್ ಮಾಡೋದು ಈ ಚಾನಲಿನ ಉದ್ದೇಶ. ಸೊ ಇವತ್ತು ನಾವು ಏನು ಕಲಿಯಕ್ಕೆ ಹೊಂಟಿದ್ದೀರಿ ಅಂದರೆ ಫಸ್ಟ್ ಸೆಮಿಸ್ಟರಿನ ಫಿಸಿಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ಬರೀ ಕ್ವಶನ್ಸ್ ಅಷ್ಟೇ ಹೇಳಲ್ಲ. ಕ್ವಶನ್ಸ್ ಅಂದರೆ ಇವೇ ಬರ್ತವೆ ಅಂತ ಅಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ. ಕ್ವಶನ್ಸು ಆಮೇಲೆ ಅದ್ರದ್ದು ಆನ್ಸರ್ ಏನು, ಅದಾದಮೇಲೆ ಅದನ್ನ ಎಕ್ಸ್ಪ್ಲನೇಷನು, ಆಯಿತಾ? ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ, ಆಯಿತಾ? ಇದಿಷ್ಟನ್ನು ನಾವು ಇಲ್ಲಿ ಕಲಿತಾ ಇದ್ದೀವಿ. ಫೈನ್. ಸೊ ಈ ಫಿಸಿಕ್ಸಿನ ಸಬ್ಜೆಕ್ಟ್ಗೆ ನಾನು 5 ವೀಡಿಯೋಸ್ ಮಾಡ್ತೀನಿ. ಒಂದೊಂದು ವೀಡಿಯೋ ಬಂದುಬಿಟ್ಟು 20 to 30 ಮಿನಿಟ್ಸಿಂದ ಇರುತ್ತೆ. ಎಲ್ಲ ಕಂಬೈನ್ ಮಾಡಿ 1 to 2 ಅವರ್ಸಿಂದ ವೀಡಿಯೋಸ್ ಆಗುತ್ತೆ. ಹಿಂದಿನ ದಿನ ಎಕ್ಸಾಮ್, ಹಿಂದಿನ ದಿನ ಇದನ್ನೊಂದು ಸ್ವಲ್ಪ ನೋಡಿ ಹೋಗಿ, ಅಷ್ಟೇ, ಮುಗೀತು. ಆರಾಮಾಗಿ 85 ಔಟ್ ಆಫ್ 100, 85 ಯಾಕೆ 90 ತೆಗಿಬೋದು ಅನಿಸುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಇದೆ, ಆಯಿತಾ? ಇದು ಬಿಟ್ಟರೆ ಏನು ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಫಸ್ಟ್ ಕ್ವಶನ್ ನೋಡೋಣ. Describe in brief the interaction of radiation with matter. Explain the terms induced absorption, spontaneous emission, stimulated emission. ಆಯಿತಾ? ಸೊ ಇಲ್ಲಿ ಫಸ್ಟ್ ಒಂದು ಲೈನ್ ಬರೀಬೇಕು. ಏನಂತ ಬರೀಬೇಕು ಗೊತ್ತಾ? ದ ಇಂಟರಾಕ್ಷನ್ ಆಫ್ ರೇಡಿಯೇಷನ್ ವಿತ್ ಮ್ಯಾಟರ್ ಇನ್ಕ್ಲೂಡ್ಸ್ 3 processes. ದೇ ಆರ್ ಇಂಡ್ಯೂಸ್ಡ್ ಅಬ್ಸಾರ್ಪ್ಷನ್, ಸ್ಪಾಂಟೇನಿಯಸ್ ಎಮಿಷನ್, ಸ್ಟಿಮ್ಯುಲೇಟೆಡ್ ಎಮಿಷನ್ ಅಂತ ಬರೆದಾದ್ಮೇಲೆ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟು ಇಂಡ್ಯೂಸ್ಡ್ ಅಬ್ಸಾರ್ಪ್ಷನ್ ಅಂದರೆ, ಫಾರ್ ಎಕ್ಸಾಂಪಲ್, ಇದು ಗ್ರೌಂಡ್ ಲೆವೆಲು, ಇದು ಫಸ್ಟ್ ಫ್ಲೋರ್ ಅಂತ ತಿಳ್ಕೊಳ್ರಿ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್. ಈಗ ಇದನ್ನ ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ, ಇದನ್ನ ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಈ ಇಂಡ್ಯೂಸ್ಡ್ ಅಬ್ಸಾರ್ಪ್ಷನ್ ಏನಾಗುತ್ತೆ, ಒಂದು ಅಟಮು ಗ್ರೌಂಡ್ ಸ್ಟೇಟಲ್ಲಿ ಇರ್ತೈತೆ, ಅದಕ್ಕೆ ಬಂದು ಒಂದು ಎನರ್ಜಿ ಕೊಡ್ತಾನೆ. ಆ ಎನರ್ಜಿ ತಗೊಂಡು ತಕ್ಷಣವೇ ಎಕ್ಸೈಟೆಡ್ ಸ್ಟೇಟಿಗೆ ಆ ಅಟಮ್ ಹೋಗ್ಬಿಡುತ್ತೆ. ಸೊ ಆ ಎನರ್ಜಿ ಎಷ್ಟು ಕೊಡ್ತಾನಪ್ಪ ಅಂದರೆ, ಎಷ್ಟು ಬೇಕಷ್ಟಲ್ವಾ. ಸೊ ಎಷ್ಟು ಕೊಡ್ತಾನೆ? E2 - E1 ಕೊಡ್ತಾನೆ. ಡೆಲ್ಟಾ E ಈಕ್ವಲ್ಸ್ ಟು E2 - E1. ಹೆಂಗೆ ಕೊಡ್ತಾನೋ ಒಂದು ಪ್ಯಾಕೆಟ್ಸ್ ಒಳಗೆ ಕೊಡ್ತಾನೆ. ಎನರ್ಜಿ ಪ್ಯಾಕೆಟ್ಸ್ ಫಾರ್ಮ್ ಏನು? ಫೋಟಾನಲ್ಲಿ ಕೊಡ್ತಾನೆ, ಆಯಿತಾ? ಇಲ್ಲೊಂದು ಎನರ್ಜಿ ಕೊಡ್ತೀವಿ, ಫಸ್ಟು ಒಂದು ಗ್ರೌಂಡ್ ಸ್ಟೇಟಲ್ಲಿ ಇರುತ್ತೆ, ಅದು ಎಕ್ಸೈಟೆಡ್ ಆಗಿ E2 ಅಂದರೆ ಎಕ್ಸೈಟೆಡ್ ಸ್ಟೇಟಿಗೆ ಹೋಗುತ್ತೆ. ಈ ರೀತಿ ರಿಪ್ರೆಸೆಂಟ್ ಮಾಡಬೇಕು. ಆಮೇಲೆ ಈ ಪ್ಯಾರಾಗ್ರಾಫ್ನ ಬರೀಬೇಕು. ಏನಂದರೆ, ಲೆಟ್ ದ ಅಟಮ್ ಈಸ್ ಇನ್ ದ ಲೋವರ್ ಎನರ್ಜಿ ಲೆವೆಲ್, ಅದಕ್ಕೆ ನಾವು E1 ಅಂತ ಕರಿತೀವಿ, ಅದು ಗ್ರೌಂಡ್ ಸ್ಟೇಟು. ಆಮೇಲೆ ನಾವು ಒಂದು ಫೋಟಾನ್ ಆಫ್ ಎನರ್ಜಿನ ಅದಕ್ಕೆ ಕೊಡ್ತೀವಿ, ಆ ಫೋಟಾನ್ ಎನರ್ಜಿ ಎಷ್ಟು? ಡೆಲ್ಟಾ E ಕೊಡ್ತೀವಿ. ಆ ಅಟಮ್ ಮೇಲೆ ಆ ಎನರ್ಜಿ ಬಿದ್ದಾಗ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅದು ಎಕ್ಸೈಟೆಡ್ ಸ್ಟೇಟಿಗೆ ಹೋಗಿಬಿಡ್ತೈತಿ. ಸೊ ಅದನ್ನು ನಾವು ಇಂಡ್ಯೂಸ್ಡ್ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಅದನ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ತೇವೆ ಅಂದರೆ, ಫಸ್ಟ್ ಒಂದು ಸಾಧಾರಣವಾದ ಅಟಮ್ ಇರ್ತೈತಿ, ಅದಕ್ಕೆ ಬೇಕಂತ ಒಂದು ಫೋಟಾನ್ ಕೊಟ್ಬಿಡ್ತಾರೆ, ಆಮೇಲೆ ಅದು ಮೇಲೆ ಕುತ್ಕೊಂಡ್ಬಿಡ್ತದೆ, ದಟ್ ಈಸ್ ಅಟಮ್ ಸ್ಟಾರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ, ಆಯಿತಾ? ಇದೇನು ಬೇಡ, ಇದು ಏನು ಬರೀಬೇಕು ಅಂದರೆ ರೇಟ್ ಆಫ್ ಅಬ್ಸಾರ್ಪ್ಷನ್ ಅಂತ ಬರೀರಿ. ರೇಟ್ ಆಫ್ ಅಬ್ಸಾರ್ಪ್ಷನ್ ಈಕ್ವಲ್ಸ್ ಟು ಅಂತ ಬರೆದು ಇವೆರಡು ಲೈನ್ ಬರೀಬೇಕು. ಏನು? ದ ನಂಬರ್ ಆಫ್ ಡೆನ್ಸಿಟಿ ಆಫ್ ಲೋವರ್ ಎನರ್ಜಿ ಸ್ಟೇಟ್ N1 ಅಂತ ಯಾಕೆ ಕರಿತೇವೆ ಅಂದರೆ, ಗ್ರೌಂಡ್ನಾಗಿರೋ ಎಲ್ಲ ಅಟಮ್ಸ್ಗೂ N1 ಅಂತ ಕರಿತೀವಿ, ಎಕ್ಸೈಟೆಡ್ ಒಳಗಿರೋದು N2 ಅಂತ ಕರಿತೀವಿ. ಇದು E2, ಇದು E1, ಆಯಿತಾ? ದ ನಂಬರ್ ಆಫ್ ಡೆನ್ಸಿಟಿ ಆಫ್ ಲೋವರ್ ಎನರ್ಜಿ ಸ್ಟೇಟ್, ಅದೇನು ಬೇಡ, ಆರಾಮಾಗಿ ಏನು ಬರಿಬೋದು ಅಂದರೆ ದ ನಂಬರ್ ಆಫ್ ಅಟಮ್ಸ್ ಇನ್ ದ ಲೋವರ್ ಎನರ್ಜಿ ಸ್ಟೇಟ್ ಅಂತ ಬರೆದ್ರು ನಡೀತೈತಿ. ನೆಕ್ಸ್ಟು ಸೆಕೆಂಡ್ ಏನು? ಎನರ್ಜಿ ಡೆನ್ಸಿಟಿ. ಈ ಎನರ್ಜಿ ಏನು ಫೋಟಾನ್ ಕೊಡ್ತೀವಲ್ಲ, ಎನರ್ಜಿ ಡೆನ್ಸಿಟಿ ಅಂದರೆ U ಅಂತ ನಾವು ಅದನ್ನ ರೀಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕೊಟ್ಟು ಅದಕ್ಕೊಂದು ಕಾನ್ಸ್ಟೆಂಟ್ ಕೊಡಬೇಕು. ಕಾನ್ಸ್ಟೆಂಟ್ ನೆನಪಿಟ್ಕೊಳ್ತೀವಿ, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ. B12 ಅಂತ ಕೊಡಬೇಕು ಕೊನೆಯದಕ್ಕೆ. ಸೊ ಈ B12 ಏನಾಗಿರ್ತೈತಿ? ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಗಿರ್ತೈತಿ. ಆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟಿಗೆ ಇನ್ನೊಂದು ಹೆಸರು ಕೊಡಬೇಕು ಅಲ್ವಾ? ಏನು ಕೊಡ್ತೀರಾ? ಐನ್ಸ್ಟೈನ್ ಕೋಎಫಿಷಿಯೆಂಟ್ ಆಫ್ ಇಂಡ್ಯೂಸ್ಡ್ ಅಬ್ಸಾರ್ಪ್ಷನ್ ಅಂತ ಕೊಡಬೇಕು. ಇಂಡ್ಯೂಸ್ಡ್ ಅಬ್ಸಾರ್ಪ್ಷನ್ ಅಲ್ವಾ? ಸೊ B12 ಅಂದ್ರೇನು? ಇಂಡ್ಯೂಸ್ಡ್ ಅಬ್ಸಾರ್ಪ್ಷನ್ ಎಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ. ಸ್ಪಾಂಟೇನಿಯಸ್ ಎಮಿಷನಲ್ಲಿ ಆಲ್ರೆಡಿ ಆ ಅಟಮ್ನ ಏನು ಮಾಡೇವಿ? ಮೇಲೆ ಕಳಿಸಿದ್ದೀವಿ, ಆಯಿತಾ? ಆ ಮೇಲೆ ಕಳಿಸಿರೋನ್ಗೂ ಎಷ್ಟೊತ್ತಂತ ಮೇಲಿರ್ತಾನೆ, ಅವ್ನ ತಳಗೆ ಬಂದೇ ಬರ್ತಾನೆ. ಅವನಿಗೆ ಏನೇ ಎನರ್ಜಿ ಬೇಡ, ಅವ್ನ ತಳಗೆ ಬರಲೇಬೇಕು ಅಲ್ವಾ? ಯಾವ್ದಾರು ಒಂದು ಕೆಲಸ ಇಟ್ಕೊಂಡು ಬಂದೇ ಬರ್ತಾನೆ. ಅದೇ ಸ್ಪಾಂಟೇನಿಯಸ್ ಎಮಿಷನ್.
ಫಸ್ಟು ಅಟಮ್ ಏನಿರ್ತೈತಿ ಒಂದು ಎಕ್ಸೈಟೆಡ್ ಸ್ಟೇಟ್ ಒಳಗೆ ಇರ್ತೈತಿ. ಅದಾದಮೇಲೆ ಅದು ತಡ್ಕೊಳಂಗೆ ಆಗ್ಲಂಗೆ ಆಫ್ಟರ್ ಕೊಲಿಜನ್ ಏನು ಮಾಡ್ತೈತಿ, ಗ್ರೌಂಡ್ ಸ್ಟೇಟಿಗೆ ಬರ್ತೈತಿ. ಆ ಬರಬೇಕಾರೆ ಎನರ್ಜಿನ ರಿಲೀಸ್ ಮಾಡ್ತೈತಿ, ಫೋಟಾನ್ನ ರಿಲೀಸ್ ಮಾಡ್ತೈತಿ. ವೆನ್ ಅ ಸಿಸ್ಟಮ್ ಆಫ್ ಡಿ ಎಕ್ಸೈಟೆಡ್ ಬೈ ಟ್ರಾನ್ಸಿಷನ್, ಡಿ ಎಕ್ಸೈಟೆಡ್ ಅಂದರೆ ಇದು ಎಕ್ಸೈಟೆಡು, ಅದು ಉಲ್ಟಾ ಇರೋದೇನು ಡಿ ಎಕ್ಸೈಟೆಡ್ ಅಷ್ಟೇ. ಬೈ ಟ್ರಾನ್ಸಿಷನ್ ಎಲ್ಲಿಂದ ಎಲ್ಲಿಗೆ ಬರ್ತೈತಿ, ಹೈಯರ್ ಟು ಲೋವರ್ ಬರ್ತೈತಿ. ಇಲ್ಲಿ ಒಂದಿಷ್ಟು ಎನರ್ಜಿ ರಿಲೀಸ್ ಮಾಡ್ತೈತೆ. ಅದು ಎಷ್ಟು, ಅದು ಫೋಟಾನೇ. ಫೋಟಾನ್ ಅಂದ ತಕ್ಷಣ ಡೆಲ್ಟಾ ಇ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಲ್ಲಿ ನಾವು ಯಾವುದು ಅದಕ್ಕೆ ಒತ್ತಾಯ ಮಾಡ್ತಾ ಇಲ್ಲ. ಇಲ್ಲಿ ಒತ್ತಾಯ ಮಾಡಿದ್ವಿ, ಎನರ್ಜಿ ನಾವಾಗೇ ಕೊಟ್ಟಿದ್ವಿ. ಇದು ಪಾಪ ತಾನೇ ಕೊಡ್ತಾ ಇದೆ, ಇಲ್ಲಪ್ಪ ನಾ ತಳಗೆ ಬರ್ತೀನಿ ಅಂತ ಹೇಳಿ. ಈ ಪ್ರೊಸೆಸ್ನ ಹೆಂಗೆ ಡಿನೋಟ್ ಮಾಡ್ತೀವಿ, ಈಗ ಎಕ್ಸೈಟೆಡ್ ಸ್ಟೇಟ್ ಒಳಗೆ ಐತಿ ಅಂದರೆ ನಾವು ಇಲ್ಲಿ ಏನು ಮಾಡ್ತಾ ರಿಪ್ರೆಸೆಂಟ್ ಮಾಡ್ತೀವಿ, ಅಟಮ್ ಸ್ಟಾರ್ ಅಂತ. ಅಟಮ್ ಸ್ಟಾರ್ ಏನೈತೆ ಅದು ತಳಗೆ ಬಂದಾಗ, ಗ್ರೌಂಡ್ ಸ್ಟೇಟಿಗೆ ಬಂದಾಗ ಬರೀ ಅಟಮ್ ಆಗುತ್ತೆ. ಬರಬೇಕಾರೇನು ಒಂದು ಫೋಟೋನ ರಿಲೀಸ್ ಮಾಡ್ಕೊಂಡು ಬರ್ತೈತಿ. ಆಯಿತಾ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಟೀಚರ್ಸ್ನ ಇಲ್ಲ ಲೆಕ್ಚರರ್ಸ್ನ ಇಲ್ಲ ಪ್ರೊಫೆಸರ್ಸ್ನ ಇಂಪ್ರೆಸ್ ಮಾಡಬೇಕು ಅನ್ನೋದಿದ್ರೆ ಈ ಸ್ಟೇಟ್ಮೆಂಟ್ ಬರೀರಿ. ಆಯಿತಾ. ಏನು ಬರೀತೀರಾ, ಈಗ ಇಲ್ಲಿ ಒಂದಿಷ್ಟು ಅಟಮ್ಸ್ ಇದ್ವು ಅಂತ ತಿಳ್ಕೊಳ್ಳೋಣ, ಎಲ್ಲವೂ ಬಂದು ತಳಗಡೆ. ಆಯಿತಾ. ಎಲ್ಲವೂ ಬರಬೇಕಾರೆ ಎಲ್ಲವೂ ಒಂದಿಷ್ಟು ಎನರ್ಜಿ ರಿಲೀಸ್ ಮಾಡೇ ಮಾಡ್ತವೆ. ಇವೆಲ್ಲವೂ ಹೆಂಗೆ ಬೇಕಂಗೆ ಹೋಗ್ತವೆ, ಅಂದರೆ ಸೇಮ್ ಡೈರೆಕ್ಷನಲ್ಲಿ ಹೋಗಲ್ಲ, ಆಮೇಲೆ ಸೇಮ್ ಫೇಸ್ ಒಳಗೂ ಅಲ್ಲ. ಇದು ಹಿಂಗೆ ಹೋದರೆ ಇದು ಹಿಂಗೆ 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 ಹೋಗುತ್ತೆ ಆ ಥರ. ಆಯಿತಾ. ಸೇಮ್ ಫೇಸ್ ಒಳಗೂ ಇರಲ್ಲ, ಸೇಮ್ ಡೈರೆಕ್ಷನ್ ಒಳಗೂ ಇರಲ್ಲ. ಆಯಿತಾ. ಅವು ಏನವು ಇನ್ಕೊಹಿರೆಂಟ್ ಅದಾವು. ಯಾವಾಗ ಆ ಫೋಟಾನ್ಸ್ ಬರ್ತವೆ ಅವು ಇನ್ಕೊಹಿರೆಂಟ್ ಡೈರೆಕ್ಷನಲ್ಲಿ, ಅಂದರೆ ರ್ಯಾಂಡಮ್ ಡೈರೆಕ್ಷನಲ್ಲಿ, ಆಮೇಲೆ ಸೇಮ್ ಫೇಸ್ ಒಳಗಿರಲ್ಲ ಅವು ಅಂತ ಬರೀರಿ, ಇಂಪ್ರೆಸ್ ಮಾಡಬೇಕು ಅಂತ ಹೇಳಿ. ಇಲ್ಲಪ್ಪ ಬೇಡ ಅಂದರೆ ಅದು ಬಿಡಿ. ಆಯಿತಾ. ದ ರೇಟ್ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಡಿಪೆಂಡ್ಸ್ ಅಂತ ಬರೆದು, ಇಲ್ಲಿ ನಾವು ಏನು ಬೇಕು ನಮಗೆ, ಬರೀ ಇಲ್ಲಿ ಅಟಮ್ಸ್ ಬೇಕಷ್ಟೇ, ಅದಕ್ಕೆ ತನ್ನಂತಾನೇ ಅದೇ ಬರ್ತೈತೆ. ಆಯಿತಾ. ಸೊ ಇಲ್ಲಿ ಎನರ್ಜಿ ಕೊಡ್ತಿಲ್ಲ ನಾವು, ಬರೀ N2 ಮೇಲೆ ಅಷ್ಟೇ ಡಿಪೆಂಡ್ಸ್ ಆಗ್ತೈತಿ. N2 ಅಂದ್ರೆ ಏನು, ನಂಬರ್ ಆಫ್ ಅಟಮ್ಸ್ ಇನ್ ಎಕ್ಸೈಟೆಡ್ ಸ್ಟೇಟ್ ಅಂತ. ಇದಕ್ಕೊಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೊಡ್ಬೇಕು ನಾವು, A21 ಅಂತ ಕೊಡೋಣ. ಆಯಿತಾ. A21 ಈಸ್ ದ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇದಕ್ಕೆ ಮತ್ತೆ ಇನ್ನೊಂದು ಹೆಸರು ಏನು, ಐನ್ಸ್ಟೈನ್ ಕೋಎಫಿಷಿಯಂಟ್ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಅಂತ ಈ ಲೈನ್ ಬರೀಬೇಕು. ಥರ್ಡ್ ಒನ್ ಏನು ಅಂದರೆ ಸ್ಟಿಮ್ಯುಲೇಟೆಡ್ ಎಮಿಷನ್. ಇಲ್ಲೇನಾಗುತ್ತೆ, ಆಲ್ರೆಡಿ ಒಂದು ಅಟಮ್ ಎಕ್ಸೈಟೆಡ್ ಸ್ಟೇಟಲ್ಲಿ ಇರ್ತೈತಿ. ನಾವು ಸುಮ್ಮನೆ ಇರಬೇಕಾ, ನಾವು ಸುಮ್ಮನೆ ಇರಲ್ಲ, ಮತ್ತೆ ಎನರ್ಜಿ ಕೊಡ್ತೀವಿ ಇದಕ್ಕೆ. ಆ ಎನರ್ಜಿ ಕೊಟ್ಟಿದ್ದು ಹೊಡೆತಕ್ಕೆ ಈ ಅಟಮು, ಎಕ್ಸೈಟೆಡ್ ಒಳಗೆ ಇರೋ ಅಟಮು ಗ್ರೌಂಡ್ ಸ್ಟೇಟಿಗೆ ಬರ್ತೈತಿ. ಗ್ರೌಂಡ್ ಸ್ಟೇಟಿಗೆ ಬರಬೇಕಾದ್ರೆ ಅದು ಏನು ಇಲ್ದಂಗೆ ಒಂದು ರಿಪ್ರೆಸೆಂಟ್ ಮಾಡ್ತಿರ್ತೈತಿ. ಅದ್ರ ಜೊತೆ ಈ ನಾವು ಕೊಟ್ಟಿರೋದು ಬೇರೆ ಒಂದು. ಆಯಿತಾ. ಇವೆರಡೂ ಏನಿರ್ತವೆ, ಇದು ಸೇಮ್ ಡೈರೆಕ್ಷನಲ್ಲಿ ಮತ್ತು ಸೇಮ್ ಫೇಸಲ್ಲಿ ಹೋಗ್ತಾ ಇರ್ತೈತಿ ಅಂತ ಮೆನ್ಷನ್ ಮಾಡಬೇಕು. ಅಂದರೆ ನಾವೇನಂತ ಕರಿತೀವಿ, ಕೊಹಿರೆಂಟ್ ಅಂತ ಕರಿತೀವಿ. ಇದನ್ನು ಎಕ್ಸ್ಪ್ಲೇನ್ ಮಾಡಿರೋದು. ದ ಎಮಿಷನ್ ಆಫ್ ಫೋಟಾನ್ಸ್ ವೆನ್ ಅನ್ ಎಕ್ಸ್ಟರ್ನಲ್ ಫೋಟಾನ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಡೆಲ್ಟಾ ಇ ಪಾಸಸ್ ದ ವಿಸಿನಿಟಿ ಆಫ್ ಆ್ಯನ್ ಎಕ್ಸೈಟೆಡ್ ಅಟಮ್. ಇಷ್ಟೆಲ್ಲ ಸುಮ್ಮನೆ ಕಾಂಪ್ಲಿಕೇಟೆಡ್ ವರ್ಡ್ಸ್ ಇವೆಲ್ಲ, ಇದನ್ನೆಲ್ಲ ಬರೆಯೋದು ಬೇಡ. ಆಯಿತಾ. ವೆನ್ ದ ಅಟಮ್ ಈಸ್ ಇನ್ ದ ಎಕ್ಸೈಟೆಡ್ ಸ್ಟೇಟ್, ದ ಇನ್ಸಿಡೆಂಟ್ ಫೋಟಾನ್ ಈಸ್ incident on the atom which is present in an excited state that absorbs the energy and comes to the ground level by emitting the two photons which are in the same phase and same direction. They are coherent. This is called as a stimulated emission. ಇದನ್ನೆಲ್ಲಿ ಯೂಸ್ ಮಾಡ್ತೀವಿ, ಲೇಸರ್ ಆ್ಯಕ್ಷನ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಬರೀಬೇಕು. ಡೈಗ್ರಾಮ್ ರಿಪ್ರೆಸೆಂಟ್ ಮಾಡಬೇಕು. ಒಂದು ಅಟಮ್ ಏನಾಗಿರ್ತೈತಿ, ಎಕ್ಸೈಟೆಡ್ ಸ್ಟೇಟ್ ಒಳಗೆ ಇರ್ತೈತಿ. ಅದಕ್ಕೆ ನಾವು ಸುಮ್ಮನೆ ಇರಲಾರ್ದಂಗೆ ಮತ್ತೆ ಒಂದು ಫೋಟಾನ್ ಕೊಡ್ತೇವೆ. ಆ ಫೋಟಾನ್ ಜೊತೆಗೆ ಮತ್ತು ಇನ್ನೊಂದು ಫೋಟಾನ್ ಸೇರ್ಕೊಂಡು ಎರಡೆರಡು ಫೋಟಾನ್ ಹೊರಗೆ ಬರ್ತವೆ. ಆಯಿತಾ. ಅಂದರೆ ಇಲ್ಲಿ ಯಾವುದಾದ್ರ ಮೇಲೆ ಡಿಪೆಂಡ್ ಆಗ್ತೈತಿ, ಒಂದು ನಾವು ಎನರ್ಜಿ ಡೆನ್ಸಿಟಿ ಕೊಡ್ತೇವೆ, ನೀವು ಕೊಟ್ಟವಿ, ಮತ್ತು ಇಲ್ಲಿ ನಂಬರ್ ಆಫ್ ಎಷ್ಟು ಅಟಮ್ಸ್ ಇದ್ದಾವೆ ಅನ್ನೋದ್ರ ಮೇಲೆ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು N2 ಮತ್ತು ನೀವು. ಸೊ ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನು ಕೊಡ್ತೇವೆ, B21 ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇದಕ್ಕೆ ಒಂದು ಹೆಸರು ಇರಬೇಕಲ್ವ, ಸೇಮು ಏನೇ ಹೆಸರು ಅಷ್ಟೇನು ಕಾಂಪ್ಲಿಕೇಟೆಡ್ ಇಲ್ಲ. ಐನ್ಸ್ಟೈನ್ ಕೋಎಫಿಷಿಯಂಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಅಂತ ಬರೆದ್ರೆ ಮುಗೀತು. ಇಲ್ಲಿ ನೆನ್ಪಿಟ್ಕೊಳ್ಳಿ, B12 ಬರ್ತೈತಿ, ಆಮೇಲೆ A21 ಬರ್ತೈತಿ, B21 ಬರ್ತೈತಿ. ಆಯಿತಾ. ಇದು ಪ್ರೊಸೆಸ್, ಇದಿಷ್ಟು ಬರೀಬೇಕು. ಇದು ಭಾಳ ಇಂಪಾರ್ಟೆಂಟು ಮತ್ತು ಕಂಪಲ್ಸರಿ ಕ್ವಶನು. ಸ್ವಲ್ಪ ಲೆಂತ್ ಇದೆ ಆನ್ಸರ್ ಅಷ್ಟೇ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಡೆನ್ಸಿಟಿ. ಎನರ್ಜಿ ಡೆನ್ಸಿಟಿಗೆ ಒಂದು ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕಂತೆ.
ಯೂಸಿಂಗ್ ಐನ್ಸ್ಟೈನ್ ಕೋಎಫಿಷಿಯಂಟ್ಸ್ ಆ್ಯಂಡ್ ಕಂಪೇರ್ ದ ಎಕ್ಸ್ಪ್ರೆಷನ್ ವಿತ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಜೊತೆಗೆ ಕಂಪೇರ್ ಮಾಡಿ ಅಂತ. ಈ ಆನ್ಸರಲ್ಲಿ ಏನು ಮಾಡಬೇಕು ಅಂದರೆ ಈ ಇಂಡ್ಯೂಸ್ಡ್ ಅಬ್ಸಾರ್ಪ್ಷನ್ ಅಂತ ಹೆಡ್ಡಿಂಗ್ ಬರೀರಿ, ಈ ಪ್ಯಾರಾಗ್ರಾಫ್ ಬರೀರಿ, ರೇಟ್ ಆಫ್ ಅಬ್ಸಾರ್ಪ್ಷನ್ ಅಂತ ಬರೆದು ಈ ಎ ಬಿ ಬರೆದು ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದು ಇದನ್ನು ಬರೀರಿ. ಈ ಲಾಸ್ಟ್ ಲೈನ್ ಮರಿಬೇಡ್ರಿ, ಇದು ಬರೀಬೇಕು ಆಯಿತಾ. ಡೈಗ್ರಾಮ್ ಏನು ಬರೆಯೋದು ಬೇಡ. ಸ್ಪಾಂಟೇನಿಯಸ್ ಎಮಿಷನ್ ಅಂತ ಹೆಡ್ಡಿಂಗ್ ಹಾಕಿ ಈ ಪ್ಯಾರಾಗ್ರಾಫ್ ಬರೀರಿ, ರೀಪ್ರೆಸೆಂಟೇಷನ್ ಬರೀರಿ, ಡಿಪೆಂಡ್ಸ್ ಆನ್ ಅಂತ ಬರೆದು ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಬರೆದು ಈ ಲಾಸ್ಟ್ ಲೈನ್ ಬರೀಬೇಕು. ಅವ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದರೆ 2 ಮಾರ್ಕ್ಸ್ ತೆಗಿತಾರೆ. ಇಲ್ಲಿ ಅಷ್ಟೇ, ಈ ಪ್ಯಾರಾಗ್ರಾಫ್ ಬರೀರಿ, ರಿಪ್ರೆಸೆಂಟೇಷನ್ ಬರೀರಿ, ಡಿಪೆಂಡ್ಸ್ ಆನ್ ಬರೀಬೇಕಷ್ಟೆ, ಡೈಗ್ರಾಮ್ ಬಿಟ್ಟು ಎಲ್ಲ ಬರೀಬೇಕಷ್ಟೆ ಆಯಿತಾ. ಅದು ಬರೆದಾದ್ಮೇಲೆ ಎಟ್ ಥರ್ಮಲ್ ಇಕ್ವಿಲಿಬ್ರಿಯಮ್ ಅಂತ ಹಾಕಿ ಸಬ್ ಹೆಡ್ಡಿಂಗ್ ಹಾಕಿ, ಎಟ್ ಥರ್ಮಲ್ ಇಕ್ವಿಲಿಬ್ರಿಯಮ್. ಅಲ್ಲಿ ಯಾವಾಗ ಏನಾಗುತ್ತೆ, ರೇಟ್ ಆಫ್ ಅಬ್ಸಾರ್ಪ್ಷನ್ ಈಕ್ವಲ್ಸ್ ಟು ರೇಟ್ ಆಫ್ ಸ್ಟಿಮ್ಯುಲೇಟೆಡ್ ಎಮಿಷನ್ ಪ್ಲಸ್ ರೇಟ್ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಅಂತ ಬರೀರಿ. ಇಕ್ವೇಷನ್ 1 2 3 ಅಂತ ಆಗಲಿ ಏನೇನು ತೆಗ್ದಿದ್ವಲ್ಲ ಅವನ್ನಷ್ಟು ರಿಪ್ರೆಸೆಂಟ್ ಮಾಡಿರಿ. ಅಂದರೆ B12N1 UNU ಈಕ್ವಲ್ಸ್ ಟು A21 N2 ಪ್ಲಸ್ B21 N2 UNU. ಇಲ್ಲಿ ನೋಡ್ರಿ UNU ಮತ್ತು ಇಲ್ಲಿ ಕೂಡ UNU ಐತೆ, ಈ ಎರಡೂನ ಕಾಮನ್ ತೆಗಿಬೇಕು. ಇದನ್ನು ಈ ಕಡೆ ತಗೊಂಡಾಗ ಮೈನಸ್ ಆಗುತ್ತೆ ಅಲ್ವಾ. UNU ಕಾಮನ್ ತೆಗೆದಾಗ ಈ ರೀತಿ ಬರುತ್ತೆ ಆಯಿತಾ. ಆಮೇಲೆ ಈ ಟರ್ಮ್ ಏನಿದೆ ಇದನ್ನು ನಾವು ಡಿನಾಮಿನೇಟರಿಗೆ ಹಾಕೋಣ, ಆವಾಗ ಈ ಥರ ಆಗುತ್ತೆ ಓಕೆ. ಬಟ್ ನಮಗೇನು ಗೊತ್ತಿರ್ತೈತೆ ಅದ್ರಾಗೆ ಏನಾರು ಮಾಡಿಬರ್ಬೇಕಲ್ವಾ. ಸೊ ಅದಕ್ಕೆ ನಮಗೆ N2/N1 ವ್ಯಾಲ್ಯೂ ಗೊತ್ತು, ಎದರಿಂದ ಬೋಲ್ಟ್ಸ್ಮ್ಯಾನ್ ಇಕ್ವೇಷನಿಂದ ಗೊತ್ತು. ಸೊ ಅದಕ್ಕೆ ಏನು ಮಾಡೋಣ, ಇದನ್ನು ಹೊರಗೆ ತೆಗಿಬೇಕು ಅಂದರೆ ಇದನ್ನು ಎರಡು ಕಡೆ ಡಿವೈಡೆಡ್ ಫಾರ್ಮಲ್ಲಿ ತಗೋಬೇಕು. ಈಗ ಇದರಿಂದ ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ, 1 ಬರುತ್ತೆ. ಇದನ್ನು ಡಿವೈಡ್ ಮಾಡಿದ್ರೆ ಹಾಗೆ ಇರ್ತೈತಿ ಅಲ್ವಾ, B21 N2 ಬರ್ತೈತಿ. ಇವಾಗ ಇಲ್ಲಿ ಕಾಮನ್ ತಗೊಂಡು ಈ ರೀತಿ ರಿಪ್ರೆಸೆಂಟ್ ಆಗ್ತೈತಿ. ಇಲ್ಲಿ N2 ಐತಿ, ಇಲ್ಲಿ N2 ಐತಿ ಆಯಿತಾ. ಆಮೇಲೆ ಬೋಲ್ಟ್ಸ್ಮ್ಯಾನ್ ಇಕ್ವೇಷನ್ ಪ್ರಕಾರ ಇದು ನೆನಪಿರಲಿ, N2/N1 ಫಸ್ಟ್ ಏನೈತಿ 2 ಐತೆ. ಫಸ್ಟು 2 ಇದ್ದರೆ ನಮ್ಗೆ ಸರಿ ಅನಿಸಲ್ಲ, ಅಂದರೆ ಮೈನಸ್ ಅಂತ ಅರ್ಥ ಆಯಿತಾ. ಫಸ್ಟ್ 1 ಇದ್ರೇನೋ ಸಮಾಧಾನ, ಅವಾಗ ಇಲ್ಲಿ ಪ್ಲಸ್ ಆಗುತ್ತೆ ನೋಡಿ, ಇಲ್ಲಿ ಪ್ಲಸ್ ಐತೆ ಅಲ್ವಾ. ಇಲ್ಲಿ ತಗೊಂಡಿರೋದೇನೋ ನಾವು ಪ್ಲಸ್, ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. e⁻h ನ್ಯೂ ಡಿವೈಡೆಡ್ ಬೈ KT -1 ಅಂತ ಆಯಿತಾ. ಇದು ಈ ರೀತಿ ಬಂತೀಗ, ಇದು ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟ್ ತೆಗಿಯೋದೇನೋ ಲೈಕ್ ಇಲ್ಲಿಂದ ತಗೊಂಬರ್ತೀರ, ಇದೊಂದು ನೆನ್ಪಿಟ್ಕೊಂಡ್ರೆ ಮುಗೀತು ಆಯಿತಾ. ಬಟ್ ಇಲ್ಲಿ ನೆಕ್ಸ್ಟ್ ಬರುವಾಗ ಇದೊಂದು ನೆನ್ಪಿಟ್ಕೊಂಡಿರಬೇಕು. ಪ್ಲ್ಯಾಂಕ್ಸ್ ಇಕ್ವೇಷನ್ ಫಾರ್ ಎನರ್ಜಿ ಡೆನ್ಸಿಟಿ ಅವನೇನು ಹೇಳಾನೆ ಅಂತ, ಅವನೇನು ಹೇಳ್ತಾನೆ, 8πh ν³ ಡಿವೈಡೆಡ್ ಬೈ c³ 1 ಡಿವೈಡೆಡ್ ಬೈ e⁻h ν ಡಿವೈಡ್ ಬೈ KT -1. ಅವನೊಂದು ಇಕ್ವೇಷನ್ ಎನರ್ಜಿ ಡೆನ್ಸಿಟಿ ಆಲ್ರೆಡಿ ಕೊಟ್ಟು ಕುಂತಾನ. ಸೊ ಅದನ್ನು ಕಂಪೇರ್ ಮಾಡ್ಬೇಕು, ಇದಕ್ಕೂ ಅದಕ್ಕೂ ಏನು ಸಿಮಿಲಾರಿಟಿ ಐತಿ ಅಂತ. ಇಲ್ಲಿ ನೋಡ್ರಿ B12 ಡಿವೈಡ್ ಬೈ B21 ವ್ಯಾಲ್ಯೂವೇ ಇಲ್ಲ. ವ್ಯಾಲ್ಯೂ ಇಲ್ಲ ಅಂದರೆ ಏನು, 1 ಅಂತ ಅರ್ಥ. B12 ಡಿವೈಡೆಡ್ ಬೈ B21 ಈಕ್ವಲ್ಸ್ ಟು ಏನಂತ, 1 ಅಂತ ಅರ್ಥ. 1 ಇದ್ದರೆ B12 ಈಕ್ವಲ್ಸ್ ಟು B21 ಅಂತ ಅಂದರೆ ಅದು ಹೇಳ್ತೀನಿ. ಆಮೇಲೆ ಇದನ್ನ ಎಕ್ಸ್ಪ್ಲೇನ್ ಇದು ಕಂಪೇರ್ ಮಾಡಿದಾಗ A21 ಡಿವೈಡೆಡ್ ಬೈ B21 ಅಂತ ಐತೆ, ಅದು ಈ ವ್ಯಾಲ್ಯೂಗೆ ಈಕ್ವಲ್ ಆಗ್ತೈತೆ, 8πh ν³ ಡಿವೈಡೆಡ್ ಬೈ c³. ಆಮೇಲೆ ನಾನು ಹೇಳ್ದಂಗೆ 1ಗೆ ಈಕ್ವಲ್ ಆಗ್ತೈತೆ ಆಯಿತಾ. ಇದನ್ನು ಬರೀ ಎ ಅಂತ ರಿಪ್ರೆಸೆಂಟ್ ಮಾಡಿ, ಅದು ಈ ಬಂದಿರ್ತದಲ್ಲ ನಮಗೆ ವ್ಯಾಲ್ಯೂ, ಅದು A21 ಅವೆಲ್ಲ ತೆಗಿರಿ, ಎ ಅಂತ ರಿಪ್ರೆಸೆಂಟ್ ಮಾಡಿ, ಬಿ ಅಂತ ರಿಪ್ರೆಸೆಂಟ್ ಮಾಡಿ, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಡೆನ್ಸಿಟಿ ಅಂತ ಬರೆದಾದ್ಮೇಲೆ ಇನ್ನೂ ಸ್ವಲ್ಪ ಬರಿಬೇಕು. ಇದು ಭಾಳ ಇಂಪಾರ್ಟೆಂಟು. ಏನು ಬರಿತೀರ ಅಂದರೆ probability ಆಫ್ ಅಬ್ಸಾರ್ಪ್ಷನ್ ಈಸ್ ಈಕ್ವಲ್ ಟು ದ ಎಮಿಷನ್ ಅಂತ ಬರೀಬೇಕು. ಈ ಸೆಂಟೆನ್ಸ್ ಬರೆದಾದ್ಮೇಲೆ N1 ಕ್ಯಾನ್ ಬಿ ಈಕ್ವಲ್ ಟು N2 ಆರ್ N1 ಕ್ಯಾನ್ ಬಿ ಗ್ರೇಟರ್ ದ್ಯಾನ್ N2 ಆರ್ N1 ಕ್ಯಾನ್ ಬಿ ಲೆಸ್ಸರ್ ದ್ಯಾನ್ N2 ಅಂತ. ಇದು ಒಂದೊಂದು ಬರೆದಾದ್ಮೇಲೆ ಇದನ್ನ ಎಕ್ಸ್ಪ್ಲೇನ್ ಮಾಡಿರಿ. ಏನಂದರೆ ದ ನಂಬರ್ ಆಫ್ ಅಟಮ್ಸ್ ಕ್ಯಾನ್ ಬಿ ಈಕ್ವಲ್ in the ground state can be equal to the excited state number of atoms present in the excited state.
ಇಲ್ಲ ಅಂದರೆ ಗ್ರೇಟರ್, ಇಲ್ಲ ಅಂದರೆ ಲೆಸ್ಸರ್ ಅಂತ ಅವು 3 ಲೈನ್ ಬರೀ ಟೈಮ್ ಇದ್ದರೆ ಆಯಿತಾ. ಬಟ್ ಈ ಪ್ರೊಬಬಿಲಿಟಿ ಆಫ್ ಅಬ್ಸಾರ್ಪ್ಷನ್ ಐತಿ ಅದು ಬರೀಲೇಬೇಕು ಆಯಿತಾ. ಪ್ರಾಬ್ಲಮ್ಸ್ ಯಾಕೆ ಅಂದರೆ ಸೊ ನಮಗೆ ಇಲ್ಲಿ 3 ಕ್ವಶನ್ಸ್ ಬರ್ತೈತಿ. ಈಗ ಫಾರ್ ಎಕ್ಸಾಂಪಲ್ 1 A B C ಅಂತ ಇದೆ, ಇದು ತೇರಿ ಇದು ನ್ಯೂಮರಿಕಲ್ ಕೊಡ್ತಾರೆ ಅವರು. ಈ ನ್ಯೂಮರಿಕಲ್ ಇವೆರಡರಾಗೆ ಬರ್ಬೋದು ಅನ್ನೋ ಚಾನ್ಸಸ್ ಪಾಸಿಬಿಲಿಟಿ ಭಾಳ ಇದೆ ಆಯಿತಾ. ಇದೇ ಬರ್ಬೋದು, ಇಲ್ಲ ಲೈಕ್ ಇದೇ ಬರ್ಬೋದು ಅನ್ನೋದಲ್ಲ, ಲೈಕ್ ಈ ಫಾರ್ಮುಲಾ ಮೇಲೆ ಬರ್ಬೋದು ಅಂತ. ಫೈಂಡ್ ದ ಪಾಪ್ಯುಲೇಷನ್ಸ್ ಅಂದ ತಕ್ಷಣ ನಮಗೆ ನೆನಪು ಬರಬೇಕು N2/N1 ಕೇಳ್ತಿದ್ದಾರಪ್ಪ ಇವರು ಅಂತ. ಇದ್ರದ್ದು 2 ಫಾರ್ಮುಲಾ ಇದೆ. ಒಂದು e⁻⁻hc ಡಿವೈಡೆಡ್ ಬೈ ಲ್ಯಾಂಬ್ಡಾ KT, ಇಲ್ಲ ಅಂದರೆ e⁻E2 - E1 ಡಿವೈಡೆಡ್ ಬೈ KT ಅಂತ ಇರ್ಬೋದು. ಸೊ ಈ 2 ಫಾರ್ಮುಲಾದಲ್ಲೇ ಇರುತ್ತೆ ಆಯಿತಾ. ಆಮೇಲೆ ಇವೆರಡು ಫಾರ್ಮುಲಾದಲ್ಲೇ ಇರ್ತದೆ ಅದು. ಇವೆರಡು ಫಾರ್ಮುಲಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೂಡ N2/N1 ಏನು ಹೇಳಿದ್ದೆ, ಫಸ್ಟ್ 2 ಬಂದರೆ ನಮಗೆ ಸರಿ ಅನ್ಸಲ್ಲ, ಅದಕ್ಕೆ ಅದು ಮೈನಸ್ ಐತೆ ಆಯಿತಾ. ಅದಾದಮೇಲೆ ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆಮೇಲೆ ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಹಂಗಾದರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಗೊತ್ತಾಯಿತು. ಪಾಪ್ಯುಲೇಷನ್ ಅಂದ ತಕ್ಷಣ N2/N1 ಅಂತ ನೆನಪರಬೇಕು. ಹೆಚ್ಚಿನ ವ್ಯಾಲ್ಯೂ ಏನು 6.6 × 10⁻⁻34 × 3 × 10⁸ ಡಿವೈಡೆಡ್ ಬೈ ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ನ್ಯಾನೋಮೀಟ್ರಲ್ಲಿದೆ, ನ್ಯಾನೋ ಅಂದ್ರೇನು 10⁻⁻9 ಅಂತ. ಆಲ್ರೆಡಿ ಕೆಲ್ವಿನಲ್ಲಿದೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡಿದ್ಮೇಲೆ ಈ ರೀತಿ ಆನ್ಸರ್ ಬರ್ತೈತಿ. ಇದಕ್ಕೆ ಯಾವುದೇ ರೀತಿ ಯೂನಿಟ್ಸ್ ಇರಲ್ಲ, ಇದು ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟು ಪಲ್ಸ್ ಡ್ಯೂರೇಷನ್ ಕೊಟ್ಟಿದ್ದಾರೆ, T ಕೊಟ್ಟಿದ್ದಾರೆ. ವಿತ್ ಆನ್ ಆ್ಯಾವ್ರೇಜ್ ಪಲ್ಸ್ ಅಂದರೆ ಪರ್ ಪಲ್ಸಿಂದ ಕೊಟ್ಟಿದ್ದಾರೆ. ಅದೆಷ್ಟು ಅಂದರೆ 0.1 ಮೆಗಾವಾಟ್ಸ್ ಅಂತ ಪರ್ ಪಲ್ಸಿಗದು. ಇಫ್ ದ ನಂಬರ್ ಆಫ್ ಫೋಟಾನ್ಸ್ ಏನು ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಕೇಳ್ತಿದ್ದಾರೆ. ಫಸ್ಟ್ ನಮಗೇನು ಗೊತ್ತು, =hc ಡಿವೈಡ್ ಬೈ ಲ್ಯಾಂಬ್ಡಾ ಅಂತ ಗೊತ್ತು. ಸೊ P = ಏನು E/T ಅಂತ ಗೊತ್ತು. ಹಂಗಂದರೆ ಈ ವ್ಯಾಲ್ಯೂ ಬದಲಿ ನಾವು P × T ಅಂತ ಆಗ್ಬೋದಾ. P × T = hc ಡಿವೈಡ್ ಬೈ ಲ್ಯಾಂಬ್ಡಾ ಇಂಟು N ಸೇರಿಸಿ. ನಮಗೇನು ಬೇಕಾಗಿರೋದು ಲ್ಯಾಂಬ್ಡಾ = NHc ಡಿವೈಡೆಡ್ ಬೈ PT. ವ್ಯಾಲ್ಯೂ ಏನೇನಿದೆ ಸಬ್ಸ್ಟಿಟ್ಯೂಟ್ ಮಾಡಿ, ಲೈಕ್ 6.981 6.981 × 10⁻15 into 6.6 × 10⁻⁻34 into 3 × 10⁸8 divided by 20 × 10⁻⁻9 into 0.1 × 10⁻6. ಇದನ್ನು ಸಿಂಪ್ಲಿಫೈ ಮಾಡಿ ಲಾಸ್ಟಿಗೆ ಆಮ್ಸ್ಟ್ರಾಮಲ್ಲಿ ಇಡಬೇಕು. ಸೊ ಆವಾಗ ನಮಗೆ ಆನ್ಸರ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.